ವಯನಾಡು ದುರಂತದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಪಶ್ಚಿಮ ಘಟ್ಟಗಳ 9 ಜಿಲ್ಲೆಯಲ್ಲಿ ಒತ್ತುವರಿ ಸರ್ವೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಒತ್ತುವರಿ ಮಾಡಿ ಹೋಮ್ ಸ್ಟೇ, ರೆಸಾರ್ಟ್ ಮಾಡಿದವರಿಗೆ ಕಂಟಕ ಎದುರಾಗಿದೆ. ಇದರ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಶಿರಾಡಿ ಘಾಟ್ಗೆ ಭೇಟಿ ನೀಡಿ ಗುಡ್ಡ ಕುಸಿತದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಯಾವಾಗ ಗುಡ್ಡ ಕುಸಿಯುತ್ತೋ, ಯಾವ ಕ್ಷಣದಲ್ಲಿ ನೆರೆ ನೀರು ನುಗ್ಗುತ್ತೋ, ಜೀವ ಭಯದಲ್ಲೇ ಜನ ದಿನ ದುಡ್ತಿದ್ದಾರೆ, ಆತಂಕದಲ್ಲೇ ಕಾಲ ಕಳಿತಿದ್ದಾರೆ. ಕಣ್ಣ ಮುಂದೆ ಬದುಕೆ ಕೊಚ್ಚಿ ಹೋಗ್ತಿದ್ದು ಎಲ್ಲರೂ ದಿಕ್ಕೆಟ್ಟಿದ್ದಾರೆ. ವಯನಾಡು ದುರಂತ ಬೆನ್ನಲ್ಲೇ 9 ಜಿಲ್ಲೆಗಳಲ್ಲಿ ಅಲರ್ಟ್. ಕೇರಳದಲ್ಲಿ ಭೂಕುಸಿತ ದುರಂತದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಚಿಕ್ಕಮಗಳೂರು, ಹಾಸನ ಸೇರಿ ಪಶ್ಚಿಮ ಘಟ್ಟಗಳ ಸಾಲಿನ 9 ಜಿಲ್ಲೆಗಳಲ್ಲಿ ಒತ್ತುವರಿ ಸರ್ವೆಗೆ ಸೂಚಿಸಿದೆ. ಅರಣ್ಯ ಪ್ರದೇಶದಲ್ಲಿನ ತೋಟ, ಹೋಮ್ ಸ್ಟೇ, ರೆಸಾರ್ಟ್ ಸೇರಿ 2015ರ ನಂತರ ಒತ್ತುವರಿ ಮಾಡಿದವರ ವಿರುದ್ಧ ಕ್ರಮಕ್ಕೆ ಖಡಕ್ ಸೂಚನೆ ನೀಡಿದೆ. ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ ಹೈವೇಯಲ್ಲಿ ಪದೇ ಪದೇ ಗುಡ್ಡ ಕುಸಿಯುತ್ತಿದೆ. ಹೀಗಾಗಿ ಸಕಲೇಶಪುರ ಬಳಿಯ ದೊಡ್ಡ ತಪ್ಪಲು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಗುಡ್ಡ ಕುಸಿತದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು. ಹೆದ್ದಾರಿ ಕಾಮಗಾರಿಯಿಂದ ಮಣ್ಣು ಸಡಿಲವಾಗಿದೆ. ಕೇಂದ್ರ ಸಚಿವರ ಜೊತೆ ಚರ್ಚಿಸ್ತೀನಿ ಅಂದ್ರು. ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ, ನೀವು ಎಷ್ಟು ಕ್ಯಾಂಪ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು 90 ಡಿಗ್ರಿಗೆ ಇಡಬಾರ್ದು, 40 ಡಿಗ್ರಿಗೆ 45 ಡಿಗ್ರಿಗೆ ಆ ಥರ ಇದೆ. ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ. 24 ಗ್ರಾಮಗಳಲ್ಲಿ ಕೃಷ್ಣಯ್ಯ ನೆರೆ, 60 ಮನೆಗಳು ಜಲಾವೃತ. ಬೆಳಗಾವಿಯಲ್ಲಿ ಕೃಷ್ಣಾ ನದಿ ಕೋಲಾಹಲ ಸೃಷ್ಟಿಸಿದೆ. ಅಥಣಿ ವ್ಯಾಪ್ತಿಯ 24ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕಂಟಕ ಎದುರಾಗಿದೆ. ಇಂಗಳಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳು ಮುಳುಗಿದ್ದು ಜನರೆಲ್ಲ ಊರು ತೊರೆಯುತ್ತಿದ್ದಾರೆ. ಕಾಳಜಿ ಕೇಂದ್ರದ ಹೆಸರಲ್ಲೂ ಅಧಿಕಾರಿಗಳ ಕಳ್ಳಾಟ. ಇಂಗಳಿ ಗ್ರಾಮಸ್ಥರ ಹೆಸರಲ್ಲಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ್ದಾರೆ. ಇಂಗಳಿಯಲ್ಲಿ ಕಾಳಜಿ ಕೇಂದ್ರ ತೆರೆದಿದ್ದು 60 ಕುಟುಂಬ, 35 ಮಕ್ಕಳು ಸೇರಿ 261 ಜನ ಆಶ್ರಯ ಪಡೆದಿದ್ದಾರೆಂದು ದಾಖಲೆ ನೀಡಿದ್ದಾರೆ. ಆದರೆ TV9 ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಬ್ಯೂರೋ ರಿಪೋರ್ಟ್, TV9.